ಗ್ಯಾಸ್ ಹಚ್ಚದೇನೆ, ಒಲೆ ಹಚ್ಚದೇನೆ, ತುಪ್ಪ ಬಳಸ್ದೇನೆ, ಎಣ್ಣೆ ಕೂಡ ಬಳಸ್ದೇನೆ ತುಂಬಾ ಸುಲಭವಾಗಿ ಈಸಿಯಾಗಿ ಈ ಒಂದು ರೆಸಿಪಿನ, ಸ್ವೀಟ್ ರೆಸಿಪಿನ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡಿದ ತಕ್ಷಣವೇ ಎಲ್ಲವೂ ಕೂಡ ಖಾಲಿ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿನ ಮಾಡೋದಕ್ಕೆ ನಾನು ಬಳಸಿರೋ ಅಂಥದ್ದು 1 ಲೀಟರ್ ಆಗುವಷ್ಟು ಮಂಡಕ್ಕಿ, ಚುರುಮುರಿ ಅಂತಿರಲ್ವ, ಅದನ್ನೇ ನಾನು ಬಳಸ್ಕೊಂಡಿರೋ ಅಂಥದ್ದು. ಚುರುಮುರಿನೂ ಬಳಸ್ಕೊಂಡು ಅಥವಾ ಮಂಡಕ್ಕಿನ ಬಳಸ್ಕೊಂಡು ಈ ಥರ ಸ್ವೀಟ್ ರೆಸಿಪಿನ ಮಾಡ್ಕೋಬೋದಾ ಅಂತ ಕೇಳ್ತಾ ಇದ್ದೀರಾ. ಖಂಡಿತ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟ್ ಕೂಡ ಇರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಅಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ, ಸ್ವೀಟ್ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಯಾವ ರೀತಿಯಾಗಿ ಈ ಸ್ವೀಟ್ನ ಮಾಡ್ಕೊಳ್ಳೋದು ನೋಡ್ಕೊಂಡು ಬರೋಣ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಸ್ವೀಟ್ ರೆಸಿಪಿನ ಮಾಡೋದಕ್ಕೆ ನಾನು ಒಂದು ಪ್ಲೇಟ್ನ ತೊಗೊಳ್ತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಮಿಕ್ಸಿ ಜಾರ್ನ ತೊಗೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ 1 ಬೌಲ್ ಆಗೋಷ್ಟು ನಾನು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆನ ಸೇರಿಸ್ಕೊಂಡಾದಮೇಲೆ ಅದಕ್ಕೆ ಫ್ಲೇವರಿಗೋಸ್ಕರ 2 ಏಲಕ್ಕಿನ ಸೇರಿಸ್ಕೊಳ್ಳೋಣ. ಬೀಜಗಳನ್ನು ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ, ಬೀಜಗಳನ್ನು ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಪೌಡ್ರ್ ಮಾಡ್ಕೋಬೇಕು. ಸಕ್ಕರೆ ಮತ್ತು ಏಲಕ್ಕಿನ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಈಗ ಪೌಡ್ರ್ ಮಾಡ್ಕೊಂಡಾಗಿದೆ. ಪೌಡ್ರ್ ಮಾಡ್ಕೊಂಡಾದಮೇಲೆ ಈ ಸಕ್ಕರೆನ ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ದೊಡ್ಡದಾಗಿರೋಂಥ ಬೌಲ್ನೇ ತೊಗೊಳ್ಳಿ. ಒಂದು ಬೌಲ್ಗೆ ತೊಗೊಂಡು ಇದನ್ನು ಸೇರಿಸ್ಕೊಂಡ್ಬಿಡೋಣ. ಓಕೆನಾ, ಸೇರಿಸ್ಕೊಂಡಾದಮೇಲೆ ಎಲ್ಲನೂ ಕೂಡ ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಅಂದರೆ ಸಕ್ಕರೆ ಪೌಡ್ರನ್ನ ಸೇರಿಸ್ಕೊಂಡಾದಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಹಾಲಿನ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲಿನ ಪೌಡ್ರ್ ಸೇರಿಸ್ಕೊಂಡಾದಮೇಲೆ ಇದನ್ನು ಕ್ಲೀನಾಗಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು. ಡ್ರೈ ಆಗಿ ಇದನ್ನು ಹಾಲಿನ ಪೌಡ್ರು ಮತ್ತು ಸಕ್ಕರೆ ಪೌಡ್ರು, ಏಲಕ್ಕಿ ಪೌಡ್ರು ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ, ಈಗ ಹಾಲನ್ನು ತೊಗೊಂಡಿದ್ದೀನಿ. ಬಿಸಿ ಮಾಡಿ ಕಾಯಿಸಿ ಆರಿಸಿರುವಂಥ ಹಾಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಹಾಲನ್ನು ಸೇರಿಸ್ಬಿಟ್ಟು ಕ್ಲೀನಾಗಿ ಇದನ್ನು ಕ್ರೀಮ್ ಸ್ಟ್ರಕ್ಚರ್ ಬರೋವರೆಗೂ ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ, ನಾನು ಮಿಕ್ಸ್ ಮಾಡ್ತಾಯಿದ್ದೀನಲ್ವ, ಈ ಥರ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಇದು ಎಷ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ ಇದು ನಮಗೆ. ನೋಡಿ, ಈಗ ಕ್ರೀಮಿ ಸ್ಟ್ರಕ್ಚರ್ ಇದೆ. ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟು ಈಗ ನೋಡಿ, ಮಂಡಕ್ಕಿನ ತೊಗೊಂಡಿದ್ದೀನಿ. ಚುರುಮುರಿ ಅಂತಿರಲ್ಲ, ಅದನ್ನು ತೊಗೊಂಡಿದ್ದೀನಿ. ನಾರ್ಮಲ್ ಆಗಿರುವಂತಹ ಮಂಡಕ್ಕಿನ ತೊಗೊಂಡಿದ್ದೀನಿ. ನೋಡಿ, ಇದನ್ನು ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಎಲ್ಲನೂ ಕೂಡ. ಈಗ ಇದು 1 ಲೀಟರ್ ಆಗುವಷ್ಟು ಮಂಡಕ್ಕಿ ಇದೆ. ಇದನ್ನು ಈಗ ಒಂದು ದೊಡ್ಡ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಪ್ಲೇಟನ್ನು ಎತ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ದೊಡ್ಡ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ. ಅದರಲ್ಲಿ ಈಗ ಎಲ್ಲವೂ ಮಂಡಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, 1 ಲೀಟರ್ ಮಂಡಕ್ಕಿ ಇದೆ. ಇದು 1 ಲೀಟರ್ ಮಿಕ್ಸಿ ಜಾರು. ಅದರಲ್ಲಿ ಸೇರಿಸ್ಕೊಂಡು ಇದನ್ನು ಫೈನ್ ಪೌಡ್ರಾಗಿ ಮಾಡ್ಕೊಂಬಂದುಬಿಡೋಣ. ನೋಡಿ, ಇದೀಗ ಪೌಡ್ರ್ ಆಗಿದೆ. ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಫೈನ್ ಪೌಡ್ರಾಗಿ ಮಾಡ್ಕೊಳ್ಳಿ. ನಾವು ಆವಾಗಲೇ ಮಾಡ್ಕೊಂಡಿರುವಂತಹ ಕ್ರೀಮಿ ಸ್ಟ್ರಕ್ಚರ್ ಸಕ್ಕರೆ ಪೌಡ್ರನ್ನು ಎತ್ತಿಟ್ಕೊಳ್ಳೋಣ. ಅದನ್ನು ಇನ್ನೊಂದು ಸತಿ ನಾವು ಮಿಕ್ಸ್ ಮಾಡಿಕೊಂಡು ಈಗ ಮಂಡಕ್ಕಿ ಪೌಡ್ರ್ ಮಾಡ್ಕೊಂಡಿರೋ ಅಂತಹ ಪೌಡ್ರನ್ನು ಈ ಒಂದು ಬೌಲಲ್ಲಿ ಸೇರಿಸ್ಕೊಂಡ್ಬಿಡೋಣ. ಅಂದರೆ ನಾವು ಆವಾಗಲೇ ಸಕ್ಕರೆ ಪೌಡ್ರ್ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿ ಈ ಮಂಡಕ್ಕಿ ಪೌಡ್ರನ್ನ ಸೇರಿಸ್ಕೊಂಡು ಅದಕ್ಕೆ ಈಗ 1 ಬೌಲ್ ಆಗೋವಷ್ಟು ನಾನು ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಅಂದರೆ ಮಿಕ್ಸಿ ಮಾಡಿ ಅದನ್ನು ಕೂಡ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಒಣ ಕೊಬ್ಬರಿ, ಕಾಯಿ ತುರಿ ಇರುತ್ತಲ್ಲ, ಅಂದರೆ ಒಣಕಾಯಿ, ಅದನ್ನು ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಈ ಮಂಡಕ್ಕಿಯಲ್ಲಿ ಸೇರಿಸ್ಕೊಂಡು ಈಗ ಒಂದು 2 ಟೇಬಲ್ ಸ್ಪೂನಷ್ಟು ಹಾಲನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಾಲು ಸೇರಿಸೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದೇ ಸಲ ಎಲ್ಲನೂ ಕೂಡ ಹಾಕ್ಕೊಳಕ್ಕೆ ಹೋಗಬೇಡಿ. 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ನೋಡಿಕೊಂಡು ಹಾಲನ್ನು ಸೇರಿಸ್ಕೋಬೇಕು. ಜಾಸ್ತಿ ಒಂದೇ ಸಲ ಸೇರಿಸ್ಕೊಂಡ್ಬಿಟ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಆವಾಗ ನಮಗೆ ಬರ್ಫಿ ಥರ ಇದು ಬರೋದಿಲ್ಲ.
ಓಕೆನಾ. ನೋಡ್ಕೊಂಬಿಟ್ಟು 1-2 ಟೇಬಲ್ ಸ್ಪೂನು ಹಾಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತೋರಿಸ್ತೀನಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಂಥೇಳಿ. ನೋಡಿ, ಇದು ಈ ಥರ ಬರಬೇಕು, ನಮಗೆ ಕೈಗೆ ಅಂಟ್ಕೋಬಾರ್ದು, ಈ ಥರ ಇರಬೇಕು ನಮಗೆ. ಈ ಥರ ಇದ್ದಾಗ ಇದನ್ನು ಒಂದು ಸೈಡಿಗೆ ಎತ್ತಿಟ್ಬಿಟ್ಟು ಒಂದು ಪ್ಲಾಸ್ಟಿಕ್ ಕಂಟೈನರ್ನ ತೊಗೊಳ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಯಾವುದಾದ್ರೂ ಇರಲಿ, ಪ್ಲಾಸ್ಟಿಕ್ ಕಂಟೈನರ್ ಆಗಿರಲಿ ಅಥವಾ ಸಿಲ್ವರ್ ಸ್ಟೀಲ್ ಯಾವುದಾದ್ರೂ ಇರಲಿ, ಅದನ್ನು ತೊಗೊಂಬಿಟ್ಟು, ಇಲ್ಲ ಟ್ರೇ ಇದ್ದರೆ ಟ್ರೇನ ತೊಗೊಂಡು ಅದಕ್ಕೆ ಒಂದೇ ಒಂದು ಹನಿ ತುಪ್ಪನ ಸೇರಿಸ್ಕೊಂಡ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಓಕೆನಾ. ಈ ಥರ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಮಾಡ್ಕೊಂಡಿರುವಂಥ ಸ್ವೀಟ್ನ ನಾವು ಈ ಟ್ರೇಗೆ ಹಾಕ್ಕೊಳ್ಳೋಣ. ಓಕೆನಾ. ಈ ಒಂದು ಬಾಕ್ಸಿಗೆ ಇದನ್ನು ಸೇರಿಸ್ಕೊಂಡ್ಬಿಟ್ಟು ಈ ಥರ ಲೆವೆಲಾಗಿ ಮಾಡ್ಕೋಬೇಕು. ಒಂದು ಬರ್ಫಿ ಶೇಪ್ ಕೊಡಬೇಕಲ್ವ ನಾವು ಸ್ವೀಟ್ಗೆ, ಅದಕ್ಕೋಸ್ಕರ ನಾನು ಇದರಲ್ಲಿ ಹಾಕಿಬಿಟ್ಟು ಈ ಥರ ಒಂದು ಸ್ಪೂನಿನ ಸಹಾಯದಿಂದ ಇದನ್ನು ಕ್ಲೀನಾಗಿ ಲೆವೆಲಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ಸೆಟ್ ಆಗಬೇಕದು. ಸೆಟ್ ಆಗಲಿಕ್ಕೋಸ್ಕರ ನಾವು ಇದನ್ನು ಈ ಥರ ಒಂದು ಸ್ಪೂನಿನ ಸಹಾಯದಿಂದ ಸ್ವಲ್ಪ ರಿಕ್ಕಾಗಿ ಇದನ್ನು ಪ್ರೆಸ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಇದು ಪ್ರೆಸ್ ಆಗಿದೆ. ಮೂಲೆ ಎಲ್ಲ ಕ್ಲೀನಾಗಿ ಕೂರಿಸ್ತಾ ಇದ್ದೀನಿ. ಇದಾದಮೇಲೆ ಇದನ್ನು ಒಂದು 10ರಿಂದ ಅರ್ಧ ತಾಸು ಸೈಡಿಗೆ ಎತ್ತಿಟ್ಬಿಡೋಣ. ಸೈಡಿಗೆ ಎತ್ತಿಟ್ಟಾದಮೇಲೆ ಮತ್ತೆ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಅದನ್ನು ಸ್ವಲ್ಪ ಈ ಥರ ಲೂಸಾಗಿ ಮಾಡ್ಕೋಬೇಕು. ಮಾಡಾದಮೇಲೆ ಈ ಥರ ಬಿದ್ದು ಬಿಡುತ್ತೆ, ಅದು ಬಿಟ್ಟುಬಿಡುತ್ತೆ ಬಾಕ್ಸ್ನ. ನೋಡಿ, ಈ ಥರ ಕಾಣಿಸ್ತಾ ಇದೆ ನಮಗೆ. ಈಗ ಒಂದು ನೈಫ್ನ ತೊಗೊಂಡಿದ್ದೀನಿ. ನೈಫ್ನ ಸಹಾಯದಿಂದ ಇದನ್ನು ನಾವು ಯಾವ ಶೇಪ್ ಬೇಕೋ ಆ ಶೇಪಿಗೆ ಇದನ್ನು ಕಟ್ ಮಾಡ್ಕೊಂಡ್ಬಿಡೋಣ. ನೋಡಿ, ನಾನು ಇಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡಿದ ತಕ್ಷಣವೇ ಎಲ್ಲವನ್ನೂ ಕೂಡ ಖಾಲಿ ಮಾಡಿಬಿಡ್ತಾರೆ, ಉಳಿಸೋದೇ ಇಲ್ಲ. ಆ ಥರ ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಇದಕ್ಕೆ ಒಲೆ ಹಚ್ಚಿಲ್ಲ, ಸ್ಟವ್ ಕೂಡ ಹಚ್ಚಿಲ್ಲ, ಹಾಗೆ ತುಪ್ಪನೂ ಬಳಸಿಲ್ಲ, ಎಣ್ಣೆನೂ ಕೂಡ ಬಳಸಿಲ್ಲ. ಅಷ್ಟು ಈಸಿಯಾಗಿ ನಾವು ಈ ರೆಸಿಪಿನ ಮಾಡ್ಕೋಬೋದು. ನೋಡಿ, ಒಂದು ಪೀಸ್ ಕೂಡ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ, ಎಷ್ಟು ಅದ್ಭುತವಾಗಿ ಬಂದಿದೆ ಅಂಥೇಳಿ. ನೋಡಿ, ಈಗ ಇದಕ್ಕೆ ಡೆಕೋರೇಷನ್ಗೋಸ್ಕರ ನಾನು ಡ್ರೈ ದ್ರಾಕ್ಷಿನ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ನಮಗೆ ಸ್ವೀಟ್ನ ಮಾಡ್ಕೋಬೋದು. ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವು ಈ ಥರ ಸ್ವೀಟ್ ರೆಸಿಪಿನ ಮಾಡ್ಕೋಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಈ ರೆಸಿಪಿ ಇಷ್ಟ ಆಯಿತು, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲಲ್ಲಿ ಸುಮಾರಷ್ಟು ವಿಡಿಯೋಗಳನ್ನು, ಸ್ವೀಟ್ ರೆಸಿಪಿಗಳನ್ನು ಬಿಟ್ಟಿರ್ತೇನೆ, ಅಪ್ಲೋಡ್ ಮಾಡಿದ್ದೇನೆ. ದಯವಿಟ್ಟು ವಿಸಿಟ್ ಮಾಡಿ, ನೋಡಿ, ಹಾಗೆ ಪ್ರೋತ್ಸಾಹಿಸಿ. ನೀವು ಕೂಡ ಮಾಡಿ ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.